ನನ್ನ ಹೆಸರು ಶರಣಪ್ಪ ಅಂತ. ನಾನು ಸೀಡ್ ವರ್ಕ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್. ಸೊ ಎಲ್ಲ ರೈತರಿಗೆ ಗೊತ್ತಿರಂಗ US ಅಗ್ರಿ ಸೀಡ್ಸ್ ಅಂತ ಬ್ರ್ಯಾಂಡ್ ನೇಮು. ಇವತ್ತು ನಾವು US 7067 ಫೀಲ್ಡಿಗೆ ಬಂದೀವಿ. ನಮ್ಮ ಜೋಡಿ ಓಂ ಸಾಯಿರಾಮ್ ಟ್ರೇಡಿಂಗ್ ಕಂಪನಿ ಅಂತ. ಸೊ ಅವರು ಪ್ರೊಪ್ರೇಟರ್ ಇದ್ದಾರೆ, ಅವರು ಸಾಬ್ ರೆಡ್ಡಿ ಅಂತ ಡೀಲರ್ ಅವರು. ಮತ್ತೆ ಈ ಹೊಲದ ರೈತರಿದ್ದಾರೆ, ಅವ್ರದ್ದು ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಮರ್ಯಪ್ಪ ರೀ. ಮರ್ಯಪ್ಪ ಅವರೇ. ಇದು ಮರ್ಯ ಪೂಜಾರಿ ಅವರು. ಸೊ ಇದು ಯಾವ ಬೀಜ ಹಾಕಿರಿದು? VS ಹಾಕಿರಿ. VS ನಂಬರ್ 7067. ಎಷ್ಟು ದಿನದ ಐತ್ರಿ ಇದು? ಇದು 15 ದಿನ ಆಯ್ತು ನೋಡ್ರಿ. 3 ತಿಂಗಳ 15 ದಿನ ಆಯ್ತು. 3 ತಿಂಗಳ 15 ದಿನ ಅಂದ್ರೆ 105 ದಿನ ಆಗೈತಿ. ಇಲ್ರಿ 15 ದಿನ ಆಯ್ತು. 115 ದಿನ ಆಯ್ತ್ರಿ. 7067 ಹಾಕಿರ್ಲ, ಹೆಂಗ ಅನಸ್ತೈತಿ ನಿಮ್ಗೆ ಇದು? ಒಳ್ಳೆ ಮತ್ತೆ ಮಳೆಗೆ ಬೆಳಿಗ್ಗೆ ಬಹಳ ಚಂದ ಕಾಣಕೈತಿ. ಬಹಳ ಚೆನ್ನಾಗಿ ಫುಲ್ ಖುಷಿ ಆಗಿರ್ ನೀವು. ಮತ್ತೆ ಇಂತ ಬೆಳಿ ನಾವು ಇಂತ ನೋಡಿಲ್ಲ, ಮುಂದೆ ನೋಡಿ ಸರ್. ಅದಲ್ರಿ. ಹೌದು. ಈ ವರ್ಷ ಕಾಲಕ್ಕ ಈ ಮಳೆಯಾಗ್ರಿ ಬಹಳಷ್ಟು ಎಲ್ಲ ಫಲ ಉದ್ರೋದು, ಕಾಯಿ ಎಲ್ಲ ಕೊಳ್ತೋಗೋದಾಗೈತಿ. ಇಲ್ಲಿ ನೋಡಿದ್ರೆ ನಾವ್ ಅಂತದ್ ಏನ್ ನೋಡ್ತಿಲ್ಲ. ಇಲ್ಲಿ ಬಹಳ ಚಲೋ ಐತಿ. ಸೊ ನಿಮ್ ನೋಡ್ರೆ ಗೊತ್ತಾಗ್ತೈತಿ ನೀವು ಫುಲ್ ಖುಷಿ ಆಗಿರಂತ. ಹೌದ್ರಿ? ಸೊ ಚಲೋ ಆಗೈತಲ್ಲ? ಒಳ್ಳೇದಾಗೈತಿ, ಬಹಳ ಚೆನ್ನಾಗಿ. ಸೊ ಮತ್ತೆ ನಮ್ ಡೀಲರ್ ನ ಮಾತಾಡ್ಸೋಣ. ಮಾಡಿಲ್ಲ, ಮುಂದೆ ಮಾಡ್ಲಿ. ಎರಡ್ ಮಾತಾಡ್ರಿ. ಸೊ ಡೀಲರ್ ಬತ್ತೆ. ಸೊ ನೋಡ್ರಿ ಏನಂದ್ರೆ, ಸೊ ನಮ್ಗೆ ಯಾವಾಗ ಖುಷಿ ಆಗತ್ತೆ ಅಂದ್ರೆ ಡೀಲರ್ ಖುಷಿ ಇರ್ಬೇಕು, ಮತ್ತೆ ರೈತರು ಖುಷಿ ಇರ್ಬೇಕು. ಅವ್ರು ಯಾವಾಗ ಖುಷಿ ಇರ್ತಾರ ಅಂದ್ರೆ ಗಿಡ ಅನ್ನೋದು ಚೆನ್ನಾಗ್ ಬರ್ಬೇಕು, ಅವ್ರಿಗೆ ಮೇನ್ ಏನು ಇಳುವರಿ. ಸೊ ಮತ್ತೆ ಒಂದ್ ಮಳೆ ಹೆಚ್ಚು ಕಡಿಮೆ ಆದ್ರೂ ತೊಳ್ಕೊಬೇಕು, ಕಾಯಿ ಸಂಖ್ಯೆ ಜಾಸ್ತಿ ಹಿಡಿಬೇಕು, ಬಿಡ್ಸಕ್ ಈಜಿ ಬರ್ಬೇಕು ಹತ್ತಿಯಲ್ಲಿ. ಅವಾಗಿದ್ದಾಗ ರೈತರು ಖುಷಿ ಆಗ್ತಾರ. ಸೊ ರೈತರು ಖುಷಿ ಆದ್ರೆ ಡೀಲರ್ ಖುಷಿ, ಬಹಳ ಖುಷಿ ಇದಾರ. ಸೊ ಅವ್ರಿಗೆ ಖುಷಿಗೆ ಏನ್ ಕಾರಣ ಐತೆ ಅನ್ನೋದನ್ನ ಅವ್ರಲಿಂದ ಕೇಳೋಣ. ಸರ್ ನಮಸ್ಕಾರ. ಸೊ 7067 ಫೀಲ್ಡ್ ನೋಡಾತೀರಿ ನೀವು. ಸೊ 105 ದಿನದ ಐತೆ. ಹೆಂಗ ಅನಿಸ್ತೀವಿ ಸರ್ ಇದು ನಿಮ್ಗೆ? ಚೆನ್ನಾಗಿದೆ. ಸೊ ನೀವೇನಂದ್ರೆ ಬೇರೆ ಬೇರೆ ಕಂಪ್ನಿ ಬೀಜಗಳನ್ನು ಮಾರ್ತೀರಿ ನಿಮ್ಮ ಹತ್ರ. ಸೊ ನಿಮ್ಮಲ್ಲಿ 7067 ಬ್ರಾಂಡ್ ಐತೆ. ಸೊ ಅದಕ್ಕೆ ಕಾರಣಗಳು ಅದಾವ. ಇದ್ರಲ್ಲಿ ಏನ್ ಅನಿಸ್ತೈತೆ ಸರ್ ನಿಮಗೆ? ಏನ್ ಚೆನ್ನಾಗಿ ಕಾಯಿ ಸೆಟ್ಟಿಂಗ್ ಚೆನ್ನಾಗಿದೆ. ಕಾಯಿ ಸೆಟ್ಟಿಂಗ್ ಬೇರೆ ಒಂದು ಕಂಪನಿ ಹೆಂಗಿರ್ತಾವ ಅಂದ್ರೆ ಇಲ್ಲಿ ಒಂದು ಸೆಟ್ಟಿಂಗ್ ಇರ್ತವೆ, ಇಲ್ಲಿ ಒಂದು ದೂರದಿರ್ತಾವ. ಮತ್ತೆ ಏನಂದ್ರೆ ಫಲ ಉದಿರ್ತೈತೆ. ಸೊ ಇಲ್ಲಿ ಏನಂದ್ರೆ ಚೈನ್ ಬೌಲ್ ಬೇರಿಂಗ್ ಅಂತಾರೆ ಸರ್ ನಮ್ಮಲ್ಲಿ. ಸೊ ಚೈನ್ ಬೌಲ್ ಬೇರಿಂಗ್ ಕಾಣಿಸ್ತೈತೆ. ಸೊ ಕಾಯಿ ಸೆಟ್ಟಿಂಗ್ ಆಗ್ತೈತೆ. ಸೊ ಕಾಯಿ ಸೆಟ್ಟಿಂಗ್ ಆಗ್ಯದ್ರಿ ಈಗ. ಇನ್ನ ಆಗ್ಬೇಕ್ರಿ, ಇನ್ನೂ ಡೇಸ್ ಆಗ್ಬೇಕಲ್ಲ ಸರ್? ಅವರು ರೈತರೇನ್ರಿ ನಾವು ಕೊಟ್ಟಂಗ ಏನ್ ಸ್ಪ್ರೇ ಮಾಡ್ಯಾರ, ಹೌದೌದು, ಗೊಬ್ಬರ ನಾವು ಕೊಟ್ಟಂಗ ಹಾಕ್ಯಾರ, ಚೆನ್ನಾಗಿ ಬಂದದ್ರಿ. ಸೊ ಮೇನ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಏನಂದ್ರೆ ಬೀಜ ಚೆನ್ನಾಗಿರ್ಬೇಕು, ಮತ್ತೆ ರೈತರನ್ನು ಅದೇ ರೀತಿ ಮೇಂಟೈನ್ ಮಾಡ್ಬೇಕು. ಸೊ ಇವೆರಡು ಚೆನ್ನಾಗಿದ್ದಾಗ ಬೆಳಿ ಅನ್ನೋದು ಚೆನ್ನಾಗಿ ಕೆಲಸ. ಸೊ ಅದ್ ನಮ್ ಕಂಟ್ರೋಲ್ ಇಲ್ಲ. ಮಳೆ ಅನ್ನೋದು ಆಟೋಮೆಟಿಕ್ ಅದು ತನ್ ಪಾಡಿ ತಾನ್ ಬರ್ತಿರ್ತೈತೆ. ಸೊ ಇವೆರಡು ನಮ್ ಕಂಟ್ರೋಲ್. ಒಂದು ಬೀಜ ಮತ್ತೆ ನೀವು ಅದನ್ನ ಹೆಂಗ್ ಮೇಂಟೈನ್ ಮಾಡ್ತಾರೆ. ಸೊ ಇವೆರಡು ಚೆನ್ನಾಗಿದ್ದಾಗ ಇಳುವರಿ ಅನ್ನೋದು ಆಟೋಮೆಟಿಕ್ ಆಗಿ ಚೆನ್ನಾಗಿ ಬರ್ತೈತೆ. ಸೊ ಇದು ಊರ್ ಬಂದ್ಬಿಟ್ಟು ಯಾವ ಊರು ಇದು? ವಡಿಗೆರೆ ತಾಲೂಕು, ವಡಿಗೆರೆನೇ ಊರು. ಇಲ್ಲೇ ಇದೀವಿ. ಮತ್ತೆ ಯಾದಗಿರಿ ಜಿಲ್ಲೆ. ಸೊ US 7067 ಅನ್ನೋದು ಇಲ್ಲಿ ಎಕ್ಸಲೆಂಟ್ ಬಂದೈತೆ. ಸೊ ಈ ವಿಡಿಯೋ ನೋಡ್ತಕ್ಕಂಥ ರೈತರು ಮುಂದಿನ ವರ್ಷನೂ US 7067 ಹಾಕ್ರಿ. ಮತ್ತೆ ಯಾರಾದ್ರೂ ಡೀಲರ್ ನೋಡ್ತಿದ್ರೆ US 7067 ಅನ್ನೋದು ಇಲ್ಲಿ ಸೂಪರ್ ಬಂದೈತೆ. ಸೊ ಈ ಲೆಗಸಿ ಅಂತಾರಲ್ಲ, ಈ US 7067 ಪರಂಪರೆ ಅನ್ನೋದು ಅದ್ರದ್ದು ಕ್ವಾಲಿಟಿ ಅನ್ನೋದು ಇದೇ ರೀತಿ ಮುಂದುವರಿತಿದೆ. ಮತ್ತೆ ನೀವು ಯಾರಿಗಾದ್ರೂ US 7067 ಕೊಟ್ಟಿದ್ರೆ, ಸೊ ಇಲ್ಲಿ ರೈತರು ನೋಡಿದ್ರಲ್ಲ ಇದೇ ರೀತಿ ಖುಷಿಯಾಗಿರ್ತಾರೆ. ಜೊತೆಗೆ ಚೆನ್ನಾಗಿ ಇಳುವರಿ ಬರ್ತೈತೆ. ಮೇಂಟೈನ್ ಮಾಡ್ಬೇಕ್ರಿ. ಹೌದೌದ್ರಿ. ಈಗ ಡೀಲರ್ ಈಗ ಅವ್ರ ಏನ್ ಮಾಡ್ತಾರ ರೈತರ ಅಂದ್ರ ಸುತ್ತ 4 ಕಡೆ ತಿರುಗಿ ಇಟ್ಬಿಡ್ತಾರ. ಅವ್ರಿಗೆ ಜಜ್ಮೆಂಟ್ ಗೊತ್ತಾಗಲ್ಲ ಡೀಲರ್ಗೆ ಯಾವ್ದು ಕೊಡ್ಬೇಕು ಯಾವ್ದಿಲ್ಲ ಅಂತ. ಈಗ ನಾವೊಂದು ಸ್ಪ್ರೇ ಕೊಟ್ಟಿವಿ, ಇದು ಕೊಡ್ಬಾರ್ದಪ್ಪ ಅಂತ. ಈಗ ನಾ ಕೊಟ್ಟಿರ್ತೀನಿ ಅಂತ ಇಟ್ಗ ಇನ್ನೊಬ್ಬನ ಬಲ್ಲಿ ನಾನು ಕೊಟ್ಟಿದ್ದೆ, ಇನ್ನೊಬ್ಬ ಡೀಲರ್ನ ಅದೇ ಕೊಡ್ತಾನ. ಹೌದು, ಪ್ರಾಬ್ಲಮ್ ಆಗ್ತದೆ ಬೆಳಿಗ್ಗೆ. ಸೊ ಅಂದ್ರೆ ಏನಂದ್ರೆ ರೈತರ ಮೇಲೆ ಡಿಪೆಂಡ್ ಆಗ್ತದೆ. ಅವ್ರು ಯಾವ ರೀತಿ ಕೆಮಿಕಲ್ ಸ್ಪ್ರೇ ಮಾಡ್ತಾರ, ಎಷ್ಟು ಕಂಟ್ರೋಲ್ ಮಾಡ್ತಾರ, ರೋಗ ಬಂದಾಗ ಹುಳ ಬಂದಾಗ ಟೈಮ್ಲಿ ಸ್ಪ್ರೇ ಮಾಡ್ತಾರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ 7067 ನೋಡಿದ್ರಲ್ಲ, ತುಂಬಾ ಚೆನ್ನಾಗೈತೆ. ಸೊ ಇನ್ನೊಂದ್ಸಲಿ ತೋರಿಸ್ತೀನಿ ಗಿಡ ಯಾವ ರೀತಿ ಬಂದೈತಂತ. ಸೊ ತುದಿತನೂ ಕಾಯಿ ಕಟ್ಟೈತೆ ಕೆಳಗ. ಸೊ ಇನ್ನು ಮ್ಯಾಲೇನೋ ಕಾಯಿ ಕಟ್ತೈತೆ. ಇದು ಒಂದು 60-70 ಅವನೈತಿ. ಸೊ ಒಂದ್ ಕೆಲಸ ಮಾಡೋಣ, ಎಣ್ಸೋಣ ಇದ್ರಲ್ಲಿ. ನಿಮ್ಮಪ್ಪ ಒಂದ್ಸಲ ಇಲ್ಲಿ ಎಣ್ಸಿದ್ರ ಅದನ್ನ ನೆನಪಿಲ್ಲ ಇದ್ರ ಚಲೋ ಕಾಣ.
ಈ ಗಿಡ ಬಂದ್ಬಿಟ್ಟು US 7067 ಎಷ್ಟದವ ಟೋಟಲ್ ಆಗಿ ಚೈನ್ ಬಾಲ್ ಅದು ಕಾಯಿ ಕಟ್ಟಿದ್ದು 60 ಕಾಯಿ ಕಟ್ಟಿದೆ. ಏನಪ್ಪ ಕಾಪಿನ ಸಂಖ್ಯೆ ಕೂಡ ಒಂದು 30 ರಿಂದ 40 ಕಾಪಿನ ಸಂಖ್ಯೆ ಕೂಡ ಇದೆ. ಟೋಟಲ್ ಎಷ್ಟೈತೆ? ಟೋಟಲ್ ಎಷ್ಟು ಸ್ಕ್ವೇರ್ ಐತೆ? ಟೋಟಲ್ ಎವರೇಜ್ ಬಂದ್ಬಿಟ್ಟು ಕಾಪು ಮತ್ತು ಕಾಯಿ ಎರಡು ಸೇರಿದ್ರೆ ಒಂದು 100 ಆಗ್ತದೆ. 100 ಆಗ್ತೈತೆ. ಓಕೆ, ಚೆನ್ನಾಗಿ. Saturday.